ಪಾಸಿಟಿವ್ ಥಿಂಕಿಂಗ್ ಇದ್ದರೆ ನೀವು ನಿಮ್ಮ ಗೋಲ್ನ ಬೇಗ ಅಚೀವ್ ಮಾಡ್ಬೋದು ಮತ್ತು ಬೇಗ ರಿಸಲ್ಟ್ನ ಪಡ್ಕೋಬೋದು. ಇಲ್ಲದಿದ್ದರೆ ನಿಮ್ಮ ಗೋಲು ಇದ್ದ ಕಡೆ ಇರುತ್ತೆ ಮತ್ತು ನೀವು ಜಗತ್ತಿನಲ್ಲೇ ಏನೂ ಅಚೀವ್ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು, ನಿಮ್ಮ ಗೋಲ್ ಕಡೆ ನಿಮ್ಮ ವ್ಯವಹಾರ ಹೇಗಿದೆ, ಜನರ ಮಧ್ಯೆ ನಿಮ್ಮ ವ್ಯವಹಾರ ಹೇಗಿದೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕು. ಮತ್ತು ನೀವು ಪ್ರತಿದಿನ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಬೇಕು. ಯಾವಾಗಲೂ ದಿನಕ್ಕೆ ಅಟ್ಲೀಸ್ಟ್ 2 ಅವರ್ ಆದರೂ ಫೋಕಸ್ ವರ್ಕ್ನ ನೀವು ಮಾಡಲೇಬೇಕು. ಮತ್ತು ನೀವು ಯಾವಾಗಲೂ ಎಮೋಷನ್ ಆಗಿ ಡಿಸಿಷನ್ನ ತಗೋಬಾರ್ದು, ಯಾಕಂದರೆ ಎಮೋಷನ್ ಡಿಸಿಷನ್ಗಳು ಯಾವಾಗಲೂ ತಪ್ಪಾಗೇ ಇರುತ್ತೆ. ನಂತರ ರೈಟರು ಸಕ್ಸಸ್ಸಿನ 3 ಮಂತ್ರವನ್ನು ಹೇಳ್ತಾರೆ. ಅವುಗಳ ಸ್ಪಷ್ಟತೆ, ಬದ್ಧತೆ ಮತ್ತು ಸ್ಥಿರತೆ. ನಾವು ನಮ್ಮ ಕಂಫರ್ಟ್ ಝೋನ್ನಿಂದ ಹೊರಬರಲು ನಿಮ್ಮ ಬೇಕಾಗಿರೋ ಗೋಲ್ಗಳನ್ನು ಚಿಕ್ಕ ತುಂಡಾಗಿ ಮಾಡಿಕೊಂಡು ನೀವು ಅದನ್ನು ಅಚೀವ್ ಮಾಡ್ತಾ ಬಂದರೆ ಒಂದು ಸೆನ್ಸ್ ಆಫ್ ಡೋಪಮೈನ್ ಬೇಗನೆ ಸಿಗುತ್ತೆ. ಅದರಿಂದ ನೀವು ಬೇಗ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಕೆಲಸ ಮಾಡಲು ಯಾವಾಗಲೂ ಎನರ್ಜೆಟಿಕ್ ಆಗಿರ್ತೀರ. ಈ ರೀತಿ ಕಂಫರ್ಟ್ ಝೋನಿಂದ